ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಆಲ್ ಓವರ್ ಟ್ರೇಡಿಂಗ್ ಒಂದು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು. ಬಟ್ ಮಾರ್ಕೆಟಿಂದ ಸಿಕ್ಕಾಪಟ್ಟೆ ವಾಲಟಿಲಿಟಿ ಆಗಿದೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಡೌನ್ ಆಗುತ್ತೆ, ಮತ್ತು ಒಂದು 4-5 ಕ್ಯಾಂಡಲ್ ಅಪ್ ಆಗುತ್ತೆ, ಮತ್ತೆ ಡೌನ್ ಆಗುತ್ತೆ, ಮತ್ತೆ ಅಪ್ ಆಗುತ್ತೆ. ಈ ರೀತಿ ಸಿಕ್ಕಾಪಟ್ಟೆ ಇರೋದು ಒಂದು ವಾಲಟಿಲಿಟಿ ಇರೋದ್ರಿಂದ ಮಾರ್ಕೆಟಲ್ಲಿ ಸರ್ವೈವ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಇದೆ ಅಂತಲೇ ಹೇಳ್ಬೋದು. ಬಿಕಾಸ್ ಈ ವರ್ಡ್ಸ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಹೊಸದಾಗಿ ಆಪ್ಷನ್ಸ್ ಬೈಯಿಂಗ್ ಮಾಡ್ತಾಯಿದ್ದೀರಾ. ಸುಮಾರು ಜನ ಸೋಷಿಯಲ್ ಮೀಡ್ಯಾದಲ್ಲಿ ಇವತ್ತು 1 ಕೋಟಿ ಮಾಡಿದೆ, 2 ಕೋಟಿ ಮಾಡಿದೆ, ಹಾಗೆ ಹಿಂಗೆ ಅಂತ ಸ್ಕ್ರೀನ್ಶಾಟ್ಗಳು ಹಾಕಿದ್ರೆ ಆ ಒಂದು ಸ್ಕ್ರೀನ್ಶಾಟ್ಗಳನ್ನ ನಂಬಬೇಡಿ. ನಿಮ್ಮ ಒಂದು ಡ್ಯೂ ಡೆಲಿಜೆನ್ಸ್ನ ಮಾಡಿನೇ ನೀವು ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಮಾಡಿ ಅಂತ ನನಗೆ ರಿಕ್ವೆಸ್ಟ್ ಮಾಡ್ಕೊತಾರೆ. ಬಿಕಾಸ್ ಸ್ಟಾಕ್ ಮಾರ್ಕೆಟಲ್ಲಿ ರಿಸ್ಕ್ ಇರೋದ್ರಿಂದ ಆ ಒಂದು ರಿಸ್ಕ್ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು ನಮ್ಮ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಮಾತ್ರ ಸ್ಟಾಕ್ ಮಾರ್ಕೆಟ್ ಸರ್ವೈವ್ ಆಗೋಕ್ಕಾಗೋದು. ಓಕೆ, ಸೊ ಇವತ್ತಿನ ಒಂದು ಫ್ಲಾಟ್ ಡೇ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಈಗ ನೋಡಿದ್ರೆ ಇವತ್ತಿನ ಈ ನಮ್ಮ ಆಲ್ಗೋ ಬಂದು ಆಲ್ಮೋಸ್ಟು ಬೆಳಗ್ಗೆ ಒಂದು ಲೇಟ್ ಒಂದು ಲಾಗಿನ್ ಮಾಡಿದೆ ಅಂತ ಹೇಳ್ಬೋದು. ಬಿಕಾಸ್ ಸ್ವಲ್ಪ ಲೇಟ್ ಎದ್ದಿದ್ದರಿಂದ ಆ್ಯಕ್ಟಿವೇಟ್ ಮಾಡೋಕ್ಕೆ ಸ್ವಲ್ಪ ಡಿಲೇ ಆಯಿತು ಅಂತ ಹೇಳ್ಬೋದು. ಅದ್ರ ಬೇಸಿಸ್ ಮೇಲೆ ನೋಡಿದ್ರೆ ಈ ಒಂದು ಆಲ್ಗೋ ಅಕೌಂಟಲ್ಲಿ ಬೆಳಗ್ಗೆ ಎಂಟರ್ ಆದಮೇಲೆ ಆಲ್ಮೋಸ್ಟ್ ನನಗೊಂದು 400-600 ರೂಪಾಯಿ ಪ್ರಾಫಿಟಲ್ಲಿತ್ತು. ಅದಾದಮೇಲೆ 1100 ರುಪೀಸ್ ಗಂಟ ಲಾಸಲ್ಲಾಗಿತ್ತು. ಅದಾದಮೇಲೆ ಮತ್ತೆ ಫ್ಲ್ಯಾಟ್ ಬಂತು, ಮತ್ತೆ ನೆಗೆಟಿವ್ ಆಯಿತು, ಮತ್ತೆ ಪಾಸಿಟಿವ್ ಹೋಗಿ ಅಟ್ ದ ಎಂಡಲ್ಲಿ ಸೊ ನಮ್ಮ ಒಂದು ರೂಲ್ಸ್ ಪ್ರಕಾರ ಏನು ಎಕ್ಸಿಟ್ ರೂಲ್ಸ್ ಇದೆ ಅದರ ಪ್ರಕಾರ ಒಂದು 200 ರೂಪಾಯಿ ಒಂದು ಪ್ರಾಫಿಟಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ನಾಟ್ ಎ ಬಿಗ್ ಅಮೌಂಟ್ ಅಂತಲೇ ಹೇಳ್ಬೋದು. ಬಟ್ ದಟ್ಸ್ ಓಕೆ. 1100 ರೂಪಾಯಿಂದ ಲಾಸಿಂದ 200 ರೂಪಾಯಿ ಪ್ರಾಫಿಟ್ ಬಂದಿದ್ದೀನಿ ಅಂದರೆ ಅಲ್ಲಿಗೆ 1300 ರುಪೀಸ್ ಪ್ರಾಫಿಟ್ ಥರನೇ ಆಯಿತು. ಸೊ ನೋಡ್ಬೋದು 21st ಆಯಿತು ಡೇಟು. ಓಕೆ, 21st ಡೇಟ್ ಆಲ್ಮೋಸ್ಟ್ ನೋಡ್ಬೋದು 202 ನಾನು ಅಮೌಂಟ್ನ ಅಪ್ಡೇಟ್ ಮಾಡಿದ್ದೀನಿ. ಸೊ ಇನ್ನೊಂದು ಆಲ್ಮೋಸ್ಟ್ 4 ದಿವಸ ಒಂದು ಟ್ರೇಡಿಂಗ್ ಸೆಷನ್ ಇದೆ. ನೋಡೋಣ ಯಾವ ರೀತಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಬಟ್ ಎಲೆಕ್ಷನ್ ರಿಸಲ್ಟ್ಸ್ ಮುಗಿದ್ಮೇಲೆ ಸ್ನೇಹಿತರೆ ನೆಕ್ಸ್ಟ್ ಒಂದು ಏನಂತಾರೆ ಒಂದು ಬಜೆಟ್ನ ಒಂದು ಸೆಷನ್ ಇರೋದ್ರಿಂದ ಈ ನಮ್ಮ ವಾಲಟಿಲಿಟಿ ಇನ್ನೂ ಸ್ವಲ್ಪ ದಿವಸ ಕಂಟಿನ್ಯೂಷನ್ ಆಗುತ್ತೆ ಅಂತಲೇ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಯಾವ ರೀತಿ ಹೆಂಗೆ ಮೂವ್ಮೆಂಟ್ ಆಗುತ್ತೆ ಅಂತ ನೋಡಿಕೊಂಡು ನಮ್ಮ ಒಂದು ಸ್ಟ್ರಾಟಜಿಲಿ ಏನೇನು ಮಾಡಿಫಿಕೇಷನ್ಸ್ ಒಂದು ಪ್ಲಾನಿಂಗ್ ಮಾಡಿದರೆ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ನನ್ನೊಂದು ರೂಲ್ಸ್ ಪ್ರಕಾರ ನಾನು ನಿಮಗೆ ಸುಮಾರು ವೀಡಿಯೋದಲ್ಲಿ ಹೇಳಿದ್ದೆ ಲಾಸ್ಟ್ ಮಂತ್ ಮೇ ಮಂತ್ ಒಂದು ವೀಡಿಯೋಗಳಲ್ಲಿ ನಮ್ಮ ಒಂದು ಆಲ್ಗೋದಲ್ಲಿ ಕೆಲವೊಂದು ಚೇಂಜಸ್ಗಳನ್ನ ಮಾಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ಲಾನಿಂಗ್ ಮಾಡ್ತಾಯಿದ್ದೀನಿ ಅಂತ. ಬಟ್ ಈ ಒಂದು ವಾಲಟಿಲಿಟಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಲಾಸ್ ಆಗುವಂಥ ಚಾನ್ಸಸ್ ಹೆಚ್ಚಿಗಿರೋದ್ರಿಂದ ಸ್ವಲ್ಪ ವೆಯ್ಟ್ ಆ್ಯಂಡ್ ವಾಚ್ ಅನ್ನೋ ಪರ್ಪಸ್ಗೋಸ್ಕರ ನಾನು ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಸೊ ನಮ್ಮ ಒಂದು ಲೈವ್ ಒಂದು ಅಕೌಂಟಲ್ಲಿ ಬೇಕಾದ್ರೆ ರಿಫ್ರೆಶ್ ಮಾಡಿ ತೋರಿಸ್ಬಿಡ್ತೀನಿ. ಹಂಗೆ ನೋಡ್ಬೋದು ಇನ್ನೂ 3:07 ಆಗಿದೆ ಟೈಮು. ಇನ್ನು ಮಾರ್ಕೆಟ್ ಇನ್ನೂ ರನ್ನಿಂಗಲ್ಲಿದೆ ಅಂತ ಹೇಳ್ಬೋದು. ನೋಡಿ ಪ್ರೀಮಿಯಮ್ಗಳು ನೋಡ್ಬೋದು ಮೂವ್ಮೆಂಟ್ ಆಗುತ್ತೆ. ಅಷ್ಟೇ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದ್ದಂಗಿದೆ. ಓಕೆ, ಜಸ್ಟ್ ನಿಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೋಸ್ಕರ ತೋರಿಸ್ತಾ ಇದ್ದೀನಿ ಹೆಂಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಓಕೆ, ಓಕೆ. ಸೊ ನೆಟ್ವರ್ಕ್ ಇಶ್ಯೂ ಅದರಿಂದ ನಾನು ವೈಫೈ ವರ್ಕ್ ಆಗ್ತಿಲ್ಲ, ಅದರಿಂದ ವೈಫೈನ ಡಿಸೇಬಲ್ ಮಾಡಿ ಓಕೆ. ಸೊ ನೋಡ್ಬೋದು ಈಗ ಆಫ್ ಮೂಮೆಂಟ್ ಆಗ್ತಿದೆ. ಸೊ ವೈಫೈಯಲ್ಲಿ ಡಿಪೆಂಡೆನ್ಸಿ ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಅನ್ನೋ ಪರ್ಪಸ್ಗೋಸ್ಕರ ನಾನು ರೆಕಾರ್ಡಿಂಗ್ ಟೈಮಲ್ಲಿ ಅದನ್ನ ಒಂದು ಆಫ್ ಮಾಡಿ ಮೊಬೈಲ್ ಡೇಟಾಲಿ ಯೂಸ್ ಮಾಡ್ತೀನಿ. ನೋಡ್ಬೋದು ಯಾವ ರೀತಿ ಮೂಮೆಂಟ್ ಆಗ್ತಿದೆ ಅಂತ. ಈಗ ಒಂದು ಪ್ರೀಮಿಯಮ್ಗೆ ಹೋದರೆ ಸೊ ಪ್ರೀಮಿಯಮ್ಗಳು ಸಹ ನೋಡ್ಬೋದು. ಓಕೆ, ಮೂಮೆಂಟ್ ಆಗ್ತದೆ. ದಟ್ಸ್ ಓಕೆ. ಸೊ ಇದು ಇವತ್ತಿನ ಒಂದು ಇನ್ಫಾರ್ಮೇಷನ್ ಸ್ನೇಹಿತರೆ. ಆಲ್ವೇಸ್ ಟ್ರೇಡಿಂಗ್ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ 9620275275ಗೆ ವಾಟ್ಸಪ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಿದ್ರೆ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಎಲ್ಲರಿಗೂ ನಾನು ಸತೀಶ್, ನಮಸ್ಕಾರ.